ಎಲ್ರಿಗೂ ನಮಸ್ತೆ. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಸ್ವಲ್ಪ ಜ್ವರ, ಶೀತ ಮತ್ತು ವಾಯ್ಸ್ ಕಂಪ್ಲೀಟ್ ಆಗಿ ಹೋಗಿತ್ತು. ಆ ಕಾರಣದಿಂದಾಗಿ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ನಾನು ವಿಡಿಯೋ ಮಾಡ್ತಿರುವ ವಿಶೇಷ ಏನಂತ ಹೇಳಿದ್ರೆ, ಇತ್ತೀಚೆಗೆ ಪುತ್ತೂರಲ್ಲಿ ಅರುಣಾ ಕಲಾಮಂದಿರದಲ್ಲಿ ಸ್ವದೇಶಿ ಮೇಳವನ್ನು ಏರ್ಪಡಿಸಲಾಗಿತ್ತು. ಈ ಸ್ವದೇಶಿ ಮೇಳದಲ್ಲಿ ಇದರ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ವಿಡಿಯೋವನ್ನು ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಅದರಲ್ಲಿ ನಾನು ಒಂದಷ್ಟು ದಿನಬಳಕೆಯ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದೆ. ಅದೇನು ಅಂತೇಳಿ ನಾನೀಗ ನಿಮಗೆ ತೋರಿಸ್ತೀನಿ. ಇದು ಮದರ್ಲಿ ಕೇರ್ ಅಂತ. ಇದರಲ್ಲಿ ಎಲ್ಲ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಡ್ರೈ ಫ್ರೂಟ್ಸ್, ಕ್ಯಾಶು, ಗ್ರೇಪ್ಸ್ ಎಲ್ಲ ಕೂಡ ಮಿಕ್ಸ್, ಖರ್ಜೂರ ಕೂಡ ಇದೆ, ಎಲ್ಲ ಕೂಡ ಮಿಕ್ಸ್, ಅವಲಕ್ಕಿ, ಹೀಗೆ ಎಲ್ಲ ನಮಗೆ ಬೇಕಾಗಿರುವಂಥ ಶಕ್ತಿವರ್ಧಕ ಮದ್ದು ಎಲ್ಲ ಕೂಡ ಇದರಲ್ಲಿದೆ. ಇದರ ಪ್ರೈಸ್ ಬಂದು 350 ರುಪೀಸ್. ಇದರ ನಾನು ಫಸ್ಟ್ ಒಂದು ಬಾಟ್ಲಿ ತಗೊಂಡು ಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಮತ್ತೆ ಹೋಗಿ 3 ಬಾಟ್ಲನ್ನು ತಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಇದು. ಇದರೆಲ್ಲ ಒಂದು ನಿಮಗೇನಾದರೂ ಬೇಕು ಅನಿಸಿದರೆ ನಾನು ಕೆಳಗಡೆ ಒಂದು ಆ ನಂಬರನ್ನು ಹಾಕಿರ್ತೇನೆ, ಅದರ ನೀವು ಆರ್ಡರ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿದೆ. ಆಮೇಲೆ ಇದು ಹೋಮ್ ಮೇಡ್ ಕರಿಬೇವಿನ ಸೊಪ್ಪು, ಅಪೂರ್ವಿ ಸಾವಯವ ಕರಿಬೇವಿನ ಎಲೆಯ ಸೋಪ್. ಇದು ಕೂಡ ತುಂಬ ಚೆನ್ನಾಗಿದೆ. ಅವ್ರು ಹೇಳಿದರು ಏನಾದರೂ ಅಲರ್ಜಿ ಆಗಿದ್ದರೆ ಅಥವಾ ಏನಾದರೂ ನಮಗೆ ತುರಿಕೆ ಏನಾದರೂ ಎಲ್ಲ ಇದ್ದರೆ ಈ ಸೋಪನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದರು. ಇದು ಕೂಡ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 75 ರುಪೀಸ್. ಇದು ಆಯಿಲ್ ಅಂದರೆ ಇದರಲ್ಲಿ ಆಯಿಲ್ ಇರೋದಿಲ್ಲ, ನಾವು ಮತ್ತೆ ಇದಕ್ಕೆ ಆಯಿಲನ್ನು ಹಾಕಬೇಕು. ಇದರಲ್ಲಿ ಒಂದು 5-6 ಬಗೆಯ ಮರದ ಬೇರನ್ನು ಒಣಗಿಸಿ ಇದರಲ್ಲಿ ಹಾಕಿರುವಂಥದ್ದು. ಬಟ್ ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಮೆಂತೆ ಇದೆ, ಆಮೇಲೆ ಕರಿಬೇವು ಕೂಡ ಇದೆ, ಹಾಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿ ಕೂಡ ಇದೆ. ಇದರ ಪ್ರೈಸ್ ಬಂದು 100 ರುಪೀಸ್. ಇದು ಬೇರೆ ಕಡೆ ಕೂಡ ಸಿಗ್ತದೆ. ಇದು ಒಂದೇ ಇದರಲ್ಲಿ ಅಂತಲ್ಲ, ಇದು ಹೆಚ್ಚಾಗಿ ಸುಬ್ರಹ್ಮಣ್ಯ ಟೆಂಪಲಲ್ಲೆಲ್ಲ ಇದು ಜಾಸ್ತಿ ಇಟ್ಟಿರ್ತಾರೆ. ಇದರ ಮೊದಲು ಕೂಡ ನಾನು ಯೂಸ್ ಮಾಡಿದ್ದೇನೆ. ಇದು ಕೂಡ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 100 ರುಪೀಸ್. ಇದು ಅಶ್ವಗಂಧ ಹುಡಿ ಅಂತ. ಇದರಲ್ಲಿ ನಮಗೆ ಶಕ್ತಿವರ್ಧಕಾಗಿ, ಅಂದರೆ ವೀಕ್ನೆಸ್ ಎಲ್ಲ ಇದ್ದರೆ ಎನರ್ಜಿಗೆ ಬೇಕಾಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿದೆ. ಇದನ್ನು 1 ಗ್ಲಾಸ್ ಹಾಲಲ್ಲಿ 1 ಸ್ಪೂನ್ ಪೌಡ್ರನ್ನ ಮಿಕ್ಸ್ ಮಾಡಿ ಅಥವಾ ಬಿಸಿನೀರಿನೊಂದಿಗೆ ಕೂಡ ಕುಡಿಬೋದು ಅಂತ ಹೇಳಿದ್ದಾರೆ. ಇದನ್ನು ತಗೊಂಡು ಬಂದೇನೆ, ಒಂದು ಸಲ ಯೂಸ್ ಮಾಡಿದ್ದೇನೆ. ಕುಡಿಲಿಕ್ಕೆ ಅಷ್ಟೇನು ಇದಾಗ್ತಾ ಇಲ್ಲ, ಅಂದರೆ ಒಂಥರ ಬಾಯಿ ತುರಿಸಿದ ರೀತಿ ಆಗುತ್ತೆ, ಬಟ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ತಗೊಂಡಿದ್ದೇನೆ, ಅಶ್ವಗಂಧ ಹುಡಿ. ಇದರ ಪ್ರೈಸ್ 150 ರುಪೀಸ್. ಆಮೇಲೆ ಇದು ದಂತ ಮಂಜಲಿ ಅಂತ. ಇದು ಒರಿಜಿನಲ್ ಟೂತ್ ಪೇಸ್ಟ್ ಪೌಡ್ರ್ ಅಂತೆ. ಇದರಲ್ಲಿ ಕೂಡ ಲವಂಗ, ಏಲಕ್ಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಬಟ್ ನಾನು ಇದನ್ನು ಓಪನ್ ಮಾಡಲಿಲ್ಲ ಇನ್ನೂ ಕೂಡ. ಯೂಸ್ ಮಾಡಿದ ಮೇಲೆ ನಾನು ತಿಳಿಸ್ತೇನೆ ಹೇಗುಂಟು ಅಂತ. ಇದರ ಕೂಡ ನಂಬರನ್ನು ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೇನೆ. ಇದರ ಪ್ರೈಸ್ ಬಂದು 80 ರುಪೀಸ್. ಹಾಗೆ ಇದು ಕಫ ನಿವಾರಿ ಅಂತ. ನನಗೆ ತುಂಬ ಕೋಲ್ಡ್ ಆಗಿತ್ತು ಕೂಡ, ಆ ಟೈಮಲ್ಲಿ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದರಲ್ಲಿ. ಇದು ಶುಂಠಿ, ಕರಿಬೇವು, ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿ ಕೂಡ ಇದೆ. 110 ರೂಪಾಯಿ ಇದಕ್ಕೆ. ಇದು ಚೆನ್ನಾಗಿದೆ, ಖಾರ ಇದೆ ಮಾತ್ರ, ಬಟ್ ಗಂಟ್ಲು ನೋವಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಇದು. ಆಮೇಲೆ ಇದು ಬ್ರೋನ್ಸ್ ಕೇರ್ ಅಂತ. ಅಂದರೆ ಇದರಲ್ಲಿ ಇದು ಜ್ವರ, ಶೀತಕ್ಕೆ, ಕಫಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಕೂಡ ನಾನು ಯೂಸ್ ಮಾಡಿದ್ದೇನೆ. ಇದರೊಂದು ಬಾಟ್ಲ್ ಖಾಲಿಯಾಗಿದೆ, ಬಟ್ ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಕೂಡ ತುಂಬ ಇಂಗ್ರೀಡಿಯೆಂಟ್ಸನ್ನು, ಅಂದರೆ ಪೆಪ್ಪರ್ ಇದೆ, ಆಮೇಲೆ ಏಲಕ್ಕಿ, ಲವಂಗ ಈ ಥರ ಎಲ್ಲ ಇದರಲ್ಲಿ ಕೂಡ ಮಿಕ್ಸ್ ಮಾಡಿದೆ. ಇದು ಕೂಡ ಚೆನ್ನಾಗಿದೆ. ಇದರ ಪ್ರೈಸ್ 90 ರುಪೀಸ್. ಇದು ಕೂಡ ಚೆನ್ನಾಗಿದೆ. ಆಮೇಲೆ ಇದು ಫೇಸ್ ಪ್ಯಾಕ್. ಇದನ್ನು ಯೂಸ್ ಮಾಡಲಿಲ್ಲ ಆ್ಯಕ್ಚುಲಿ. ಇದು ದಾಸವಾಳ, ಆಮೇಲೆ ಅಂದರೆ ಚಂದನ ಮತ್ತು ಅರಶಿನ ಎಲ್ಲ ಅದರ ಇರುವಂಥ ಸಾವಯವ ಹುಡಿ. ಇದನ್ನು ಯೂಸ್ ಮಾಡ್ಬೋದು. ಇದರ ಪ್ರೈಸ್ 60 ರುಪೀಸ್. ಇದನ್ನು ನಾನು ಓಪನ್ ಮಾಡಲಿಲ್ಲ, ಯಾಕೆಂತ ಹೇಳಿದರೆ ಇದು ಹಾಕಿ 1 ಅವರ್ ವೇಟ್ ಮಾಡಬೇಕು, ಬಿಡಬೇಕು, ಆಮೇಲೆ ಮುಖವನ್ನು ವಾಶ್ ಮಾಡಿಕೊಳ್ಳಿಕ್ಕೆ. ನನಗೆ ಟೈಮ್ ಸಿಗಲಿಲ್ಲ, ಹಾಗಾಗಿ ನಾನು ಇದನ್ನ ಹಾಕಲಿಲ್ಲ, ಬಟ್ ಚೆನ್ನಾಗಿರ್ಬೋದು ಅಂದ್ಕೊಳ್ತೇನೆ.
ಆಮೇಲೆ ಇದು ನೆಕ್ಲೆಸ್ ನೋಡಿದಾಗ ನನಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇದನ್ನು ಕೂಡ ಓಪನ್ ಮಾಡಲಿಲ್ಲ ಪ್ಯಾಕೆಟನ್ನು, ಬಟ್ ಇದು ನನಗೆ ಕಲ್ಚರಲ್ ಪ್ರೋಗ್ರಾಮ್ ಅಥವಾ ಏನಾದರೂ ಡ್ಯಾನ್ಸ್ ಎಲ್ಲ ಇದ್ದಾಗ ಯೂಸ್ ಮಾಡ್ಬೋದು ಅಂತ ತಗೊಂಡಿದ್ದೇನೆ. ಚೆನ್ನಾಗಿದೆ, ಅದರಲ್ಲಿ ಇಯರಿಂಗ್ಸ್ ಕೂಡ ಇದೆ. ಆಮೇಲೆ ನೆಕ್ಲೆಸ್ ಕೂಡ ಡಿಸೈನ್ ಚೆನ್ನಾಗಿದೆ. ಗೋಲ್ಡ್ ಡಿಸೈನಿಗೆ ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನ್ ಬಂದು ಈ ಥರ ಇದೆ, ಚೆನ್ನಾಗಿದೆ ಇದು ಕೂಡ. ಆಮೇಲೆ ಇದು ಬ್ರಷ್ ವುಡ್ಡಿಂದ ಮಾಡಿರುವಂಥದ್ದು, ಬೇರೆ ಏನು ಸ್ಪೆಷಲ್ ಏನಿಲ್ಲ ಇದರಲ್ಲಿ. ನೋಡಿದಾಗ ಇಷ್ಟ ಆಯಿತು ಅಂತ ತಗೊಂಡಿದ್ದೇನೆ ಅಷ್ಟೇ, ಇದನ್ನು ಯೂಸ್ ಮಾಡಲಿಲ್ಲ. ಚೆನ್ನಾಗಿದೆ ಒಂಥರ ಇದು. ಆಮೇಲೆ ಇದು ನಮ್ಮಜ್ಜಿ ಹೇಳಿದ ಕತೆ ಅಂತ. ಇದು ನಮ್ಮಜ್ಜಿ ಹೇಳಿದ ಮದ್ದು ಅಂತ ಒಂದು ಬುಕ್ ಇತ್ತು. ಇದರಲ್ಲಿ ಎಲ್ಲ ಗಿಡಮೂಲಿಕೆಯಿಂದ ಆಗಿರುವಂತಹ ಅಂದರೆ ಜ್ವರ, ಶೀತ, ಹೊಟ್ಟೆ ನೋವು, ಎಲ್ಲ ಪ್ರಾಬ್ಲಮ್ಸಿಗೂ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬರೆದವರು ಶಾರದಾ ಭಟ್ ಕೊಡೆಂಕಿರಿ ಅಂತ. ತುಂಬ ಚೆನ್ನಾಗಿದೆ. ನಾನು ಅಲ್ಲಿ ಒಂದು 2 ಪೇಜನ್ನು ಓದಿಯೇ ತಗೊಂಡಿರೋದು. ನಮಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಇದೆ, ಹಾಗಾಗಿ ಇದನ್ನ ತಗೊಂಡೆ. ನಮ್ಮಜ್ಜಿ ಹೇಳಿದ ಮದ್ದು ಅಂತ. ಇವರು ನಮ್ಮ ಊರಿನವರೇ, ಪುತ್ತೂರಿನವರೇ ಬರೆದಂಥ, ಕೆದಂಬಾಡಿ ಗ್ರಾಮ, ಪುತ್ತೂರು ತಾಲೂಕು, ಶಾರದಾ ಭಟ್ ಕೊಡೆಂಕಿರಿ ಮನೆ ಅಂತ ಇದೆ. ನಮ್ಮ ಊರಿನವರೇ ಬರೆದಂಥ ಪುಸ್ತಕ ಇದು. ಇದು ಕೂಡ ಚೆನ್ನಾಗಿದೆ, ಹಾಗಾಗಿ ಈ ಬುಕ್ಕನ್ನು ತಗೊಂಡಿದ್ದೇನೆ. ಆಮೇಲೆ ಇದೆಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಜನ ನಂತರ ಹೇಳಿದರು ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ಅಂತ ಕೇಳಿದರು. ಇದು ನಾನು ಸ್ವದೇಶಿ ಮೇಳದಲ್ಲಿ ತಗೊಂಡಿರುವಂತಹ ವ್ಯಾನಿಟಿ ಬ್ಯಾಗ್, ತುಂಬ ಚೆನ್ನಾಗಿದೆ. ಇದನ್ನು ನಾನು ಡೈಲಿ ಸ್ಕೂಲ್ಗೆ ಕೂಡ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ. ಇದರ ಪ್ರೈಸ್ ಮೋಸ್ಟ್ಲಿ 250 ಅನಿಸುತ್ತೆ. ಹೌದು. ಆಮೇಲೆ ಇದು ಅಕ್ಯುಪ್ರೆಷರ್ ಥಿಯರಪಿ ಎಕ್ವಿಪ್ಮೆಂಟ್ ಅಂತ. ಇದರಲ್ಲಿ ನಮಗೆ ಇದರಲ್ಲಿ ಈ ಥರ ಇದು ಬ್ಲಡ್ ಕಂಟ್ರೋಲ್ಗೆ ಮತ್ತು ಬ್ಲಡ್ ಪ್ರೆಷರ್ ಸರ್ಕ್ಯುಲೇಷನ್ಗೆ ಎಲ್ಲದಕ್ಕೂ ಕೂಡ ಅಷ್ಟೇ ಅಲ್ಲದೆ ಮೇಯ್ನ್ ಆಗಿ ನಮಗೆ ಕತ್ತು ನೋವು, ಬೆನ್ನು ನೋವಿದ್ದಾಗ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಇದೆ, ಅಂದರೆ ನಮಗೆ ತಲೆನ ಮಸಾಜ್ ಮಾಡೋದಿದ್ರೆ ಅದಕ್ಕೊಂದು ಬೇರೆ ಇದಿದೆ. ಒಂದು ನಿಮಿಷ ಇದು ಕೂಡ ಈ ಥರ ಅದಕ್ಕೆ ಪ್ಲಕ್ ಮಾಡ್ತಾ, ಹೆಡ್ ಮಸಾಜ್ಗೆ ಬೇರೆ, ಕತ್ತಿಗೆ ಬೇರೆ, ಅದೇ ರೀತಿ ಬೆನ್ನಿಗೆ ಬೇರೆ, ಕೈಯ ಈ ರೀತಿ ಒಳಭಾಗಕ್ಕೆ, ಹಾಗೆ ಮಂಡಿಗೆ, ಕಾಲಿನ ಪಾದಕ್ಕೆ, ಹಾಗೆ ಕಾಲಿನ ಮೇಲ್ಗಡೆಗೆ, ಮತ್ತು ಹೆಬ್ಬೆರಳಿಗೆ, ಕೈಯ ಅಂಗೈ ಒಳಗಡೆ, ಹಾಗೆ ಸಪ್ರೇಟ್ ಆಗಿದೆ ಬೇರೆ ಬೇರೆ ಕೂಡ. ಹಾಗಾಗಿ ಇದನ್ನ ತಗೊಂಡೆ. ಇದು ಎಲ್ರಿಗೂ ಯೂಸ್ ಆಗುತ್ತೆ, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ರಿಗೂ, ಹಿರಿಯರಿಗೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ಇದರ ಪ್ರೈಸ್ ಬಂದು 3500. 3000ಗೆ ಇವ್ರು ಕೊಟ್ಟಿದ್ದಾರೆ ನನಗೆ. ಇದು ಚೆನ್ನಾಗಿದೆ ಇದು, ಮತ್ತು ಇದಕ್ಕೆ ವ್ಯಾರಂಟಿ ಕೂಡ ಇದೆ, 2 ಇಯರ್ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಕುಂದಾಪುರ, ಮಂಗಳೂರಲ್ಲಿ ಅವರ ಒಂದು ಕಂಪನಿ ಎಲ್ಲ ಇರುವಂಥದ್ದು. ನಿಮಗೆ ಏನಾದರೂ ಬೇಕಿದ್ರೆ ಕೂಡ ಆರ್ಡ್ರನ್ನು ಮಾಡ್ಬೋದು, ನಂಬರನ್ನು ಕೂಡ ಕೊಟ್ಟಿದ್ದಾರೆ ಅವರು. ಇದು ಕೂಡ ಚೆನ್ನಾಗಿದೆ. ಇನ್ನೂ ಒಂದು ನಾನು ಮುಖ್ಯವಾಗಿ ಪರ್ಚೇಸ್ ಮಾಡಿರೋದು ಸೀರೆ ಅಂತ ಹೇಳಿದರೆ ಎಲ್ರಿಗೂ ಇಷ್ಟನೇ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೆ ಕೂಡ ಇಷ್ಟನೇ. ಅದು ಯಾವುದಂತ ನಾನಿವತ್ತು ವೇರ್ ಮಾಡಿರುವಂತಹ ಈ ಸಾರಿ, ಬ್ಲ್ಯಾಕ್ ಸಾರಿ, ಅದರಲ್ಲಿ ಈ ರೀತಿಯ ಡಿಸೈನನ್ನು ಬಂದಿರುವಂಥ ಸಾರಿ. ಇದು ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ ಸಾರಿ. ಕ್ರಾಪ್ ಸಿಲ್ಕ್ ಸಾರಿ ಅಂತ ಇದರ ಹೆಸರು. ತುಂಬ ಚೆನ್ನಾಗಿದೆ. ಅದರಲ್ಲಿ ಬ್ಲ್ಯಾಕ್ ಪ್ಲೈನ್ ಬಂದಿರುವಂತಹ ಬ್ಲೌಸ್ ಬರುತ್ತೆ. ಅದರ ಸೈಡಲ್ಲಿ ಕೂಡ ಸಣ್ಣದಾಗಿ ಡಿಸೈನ್ ಕೊಟ್ಟಿದ್ದಾರೆ. ಸಾರಿಯಲ್ಲಿ ಫುಲ್ ಡಿಸೈನ್ ಇದೆ, ಕೆಳಗವರೆಗೂ ಡಿಸೈನ್ ಇದೆ. ಹಾಗೆ ಈ ರೀತಿ ಸೆರಗಲಿ ಕೂಡ ಫುಲ್ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ ಸಾರಿ, ನನಗೆ ತುಂಬ ಇಷ್ಟ ಆಯಿತು. ಈ ಸಾರಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಿದವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಸ್ವರ್ಣ ಅಕ್ಕ ಮತ್ತು ಕೃಷ್ಣವೇಣಿ ಅಕ್ಕ ಅಂತ. ಅವ್ರು ನನಗೆ ಸಡನ್ ಆಗಿ ಅಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದರು ಈ ಸಾರಿಯನ್ನು ತಗೋ, ಇದು ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಈ ಸಾರಿಯನ್ನು ಸೆಲೆಕ್ಟ್ ಮಾಡಿದೆ. ಈ ಸಾರಿ ನನಗೆ ತುಂಬ ಇಷ್ಟ ಆಯಿತು. ಇದರ ಪ್ರೈಸ್ ಬಂದು 1500. ಅದೇ ರೀತಿ ಇನ್ನೊಂದು ಸಾರಿಯನ್ನು ಪರ್ಚೇಸ್ ಮಾಡಿದೆ. ಆ ಸಾರಿಯನ್ನು ನಾನಿತ್ತು ವೇರ್ ಮಾಡಲಿಕ್ಕಾಗಲಿಲ್ಲ. ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಮಿಕ್ಸಪ್ ಆಗಿದೆ, ತುಂಬ ಚೆನ್ನಾಗಿದೆ ಆ ಸಾರಿ ಕೂಡ. ಹಾಗೆ ಇನ್ನೊಂದು ಸಾರಿ, 3 ಸಾರಿಯನ್ನು ನಾನು ಪರ್ಚೇಸ್ ಮಾಡಿದೆ ಆವಾಗ. ತುಂಬ ಚೆನ್ನಾಗಿದೆ 3 ಸಾರಿ ಕೂಡ. ಅದರಲ್ಲಿ ಒಂದನ್ನು ಮಾತ್ರ ಇವತ್ತು ನಾನು ವೇರ್ ಮಾಡಿದ್ದೇನೆ, ಇನ್ನೆರಡು ಸಾರಿ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಸಾಫ್ಟಾಗಿ ಉಡ್ಲಿಕ್ಕೆ ಕೂಡ ಜಸ್ಟ್ ಒಂದು 2 ಮಿನಿಟಲ್ಲಿ ಉಟ್ಟು ಆಗುವಂಥ ಸಾರಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇದೆಲ್ಲ ಇಷ್ಟ ಆಗಿದ್ರೆ ಅಥವಾ ನಿಮ್ಗೇನಾದರೂ ಬೇಕು ಅನಿಸಿದರೆ ನಾನು ಕೆಳಗಡೆ ನನ್ನ ಲಿಂಕಿನ ಕೆಳಗಡೆ ನಾನೊಂದು ನಂಬರನ್ನು ಹಾಕಿರ್ತೇನೆ. ಅದರಲ್ಲಿ ನಿಮಗೆ ಬೇಕಿದ್ರೆ ನೀವು ಆರ್ಡ್ರನ್ನು ಮಾಡ್ಬೋದು. ಇನ್ನೊಂದು
ಕ್ಯಾಪ್. ಇದು ಕಲರ್ ಚೆನ್ನಾಗಿತ್ತು, ಅದಕ್ಕೆ ತಗೊಂಡೆ. ಈ ಥರದೊಂದು 5-6 ಬೇರೆ ಬೇರೆ ಕಲರ್ಸ್ ಇದು ಇತ್ತು ನನ್ನ ಹತ್ರ, ಆದರೂ ಕೂಡ ಇದನ್ನು ತಗೊಂಡೆ. ಇದು ಚೆನ್ನಾಗಿದೆ, ಒಂಥರ ಸ್ಮೂತ್ ಮೆಟೀರಿಯಲ್. ಇದನ್ನು ಮಾತ್ರ ನಾನು ಇಷ್ಟು ಪರ್ಚೇಸ್ ಮಾಡಿದ ಐಟಮ್ಸಲ್ಲಿ ಇದನ್ನು ಮಾತ್ರ ಡೈಲಿ ಯೂಸ್ ಮಾಡ್ತಿರೋಂಥದ್ದು. ಅಂದರೆ ಬೆಳಿಗ್ಗೆ ಯೋಗಕ್ಕೆ ಹೋಗ್ತೇನೆ, ಹಾಗಾಗಿ ಆ ಟೈಮಲ್ಲಿ ಹಿಮ ಎಲ್ಲ ಜಾಸ್ತಿ ಇರುತ್ತೆ, ಆ ಕಾರಣದಿಂದ ಇದನ್ನಂತೂ ಯೂಸ್ ಮಾಡ್ತಿದ್ದೇನೆ. ಚೆನ್ನಾಗಿ ಕಾಣಿಸುತ್ತಲ್ಲ? ಹೌದು. ಥ್ಯಾಂಕ್ ಯು.